ಡೇ 2 ಪಾದಯಾತ್ರೆಯಲ್ಲಿ ನಮ್ಮದು ಚೀಕ್ನಳ್ಳಿಲಿ ತಿಂಡಿ ತಿನ್ಕೊಂಡ್ವಿ. ತಿಂಡಿ ತಿನ್ಕೊಂಡು ಈಗ ಜನಾಪುರಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ನಮಗೆ ನಮ್ಮ ಗ್ರೂಪವ್ರು ಹೋಗ್ಬಿಟ್ಟು ಅಡುಗೆ ರೆಡಿ ಮಾಡಿರ್ತಾರೆ. ಬೇಗ ಹೋದರೆ ನಾವು ಅಲ್ಲಿ ಆರಾಮಾಗಿ ರೆಸ್ಟ್ ಮಾಡ್ಬೋದು. 4 ಗಂಟೆ ಮೇಲೆ ಮತ್ತೆ ನಡೆದು ಮೂಡಿಗೆರೆ ಇವತ್ತು ತಲುಪಬೇಕು. ಆರದೆಯ ಕೆಲ ಖಾಲಿ ಆಗೋದೇ ಧರ್ಮಸ್ಥಳ. ಅದು ಏನು ತುಪ್ಪ ಕೊಟ್ಟಂಗೆ ಕೊಡ್ತೀವಿ ಅಕ್ಕ. ನಾನು ಲಾಸ್ಟ್ ವಿಡಿಯೋ ನೀನು ಏರ್ ಕಟ್ ಮಾಡಿಸ್ಬೇಕು ನಮ್ಮ ಫ್ರೆಂಡ್ ಬೈತಾವ್ರೆ ಅಂದ್ರಲ್ಲ, ಅದೇ ನಾನು ಲಾಸ್ಟ್ ವಿಡಿಯೋ ನೋಡಿರೋದು. ನಿಮ್ಮ ಟೈಮೇ ಸಿಕ್ಕಿಲ್ಲ ನೋಡಕ್ ನಂಗೆ. ನಿಜ, ನನ್ನ ಫ್ರೆಂಡ್ಸ್ ಬೈತಾರೆ ಏರ್ ಕಟ್ ಮಾಡಿಸ್ಬೇಕು ಅಂತ ಹೋಗಿದ್ರಲ್ಲ, ಅದೇ ಲಾಸ್ಟ್ ವಿಡಿಯೋ ನಾನು ನೋಡಿರೋದು. ಸೆಕೆಂಡ್ ಡೇ ಮಧ್ಯಾಹ್ನ ಜನ್ನಾಪುರದಲ್ಲಿ ಊಟದ ವ್ಯವಸ್ಥೆ ಇರುತ್ತೆ. ಈ ಮನೆ ಬಂದುಬಿಟ್ಟು ನನ್ನ ಫ್ರೆಂಡ್ ಇದ್ದಾಳೆ ಶ್ವೇತಾರಾಣಿ ಅಂತ, ಅವರ ರಿಲೇಷನ್ ಆಗಬೇಕು. ತುಂಬ ಚೆನ್ನಾಗಿ ಕೋಪರೇಟ್ ಮಾಡ್ತಾರೆ. ನಾವು ಊಟ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಇನ್ನು ಸಂಜೆ ಅಷ್ಟರಲ್ಲಿ ಮೂಡಿಗೆರೆ ರೀಚ್ ಆಗಬೇಕು. ಮಕ್ಕಳಂದ್ರೆ ನನಗೆ ತುಂಬ ಇಷ್ಟ. ಮಗು ಜೊತೆ ತುಂಬ ಚೆನ್ನಾಗಿ ಆಟ ಆಡಿದೆ. ಬಿಟ್ಟು ಬರೋಕ್ಕೆ ನಿಜವಾಗ್ಲೂ ಬೇಜಾರಾಯಿತು. ನಮ್ಮ ಲಕ್ಷ್ಯ ಇವತ್ತು ನಮ್ಮ ಜೊತೆ ಪಾದಯಾತ್ರೆ ಮಾಡಕ್ ಬಂದೈತೆ. ಮೂಡಿಗೆರೆಯಿಂದ ನಡೀತಾ ಇದ್ದಾನೆ. ನಾವು ಸ್ವಲ್ಪ ಫ್ರೆಶ್ ಆಗಬೇಕಿತ್ತು. ನನ್ನ ಫ್ರೆಂಡ್ ಅನ್ನಿ ಬಂದ್ಬಿಟ್ಟು ನಾವು ಉಳ್ಕೊಂಡಿರೋ ಜಾಗಕ್ಕೆ ತುಂಬ ನಿಯರ್ ಇರೋ ಜಾಗ ಅವ್ರ ಫ್ರೆಂಡ್ ಮನೆ ಕರ್ಕೊಂಡೋದ್ಲು. ಫ್ರೆಶ್ ಅಪ್ ಆದ್ವಿ. ತುಂಬ ಖುಷಿ ಆಯಿತು. ಅವರು ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಪಾದಯಾತ್ರೆ ಟೈಮಲ್ಲಿ ನಮ್ಗೆ ಈ ಥರ ಫೆಸಿಲಿಟೀಸ್ ಎಲ್ಲ ಇರಲ್ಲ. ನಿಮ್ಮ ಉಪಕಾರನ ಯಾವತ್ತಿಗೂ ರೂಪ ಅವರೇ ನಾವು ಮರೆಯಲ್ಲ. ಥ್ಯಾಂಕ್ ಯು. ಮತ್ತೆ ನಾನು ಡೇ 3ನಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.